ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ GK ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಏಪ್ರಿಲ್ 26, 2024ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಏಪ್ರಿಲ್ 2024ರಲ್ಲಿ ಬಿಡುಗಡೆಯಾದ UNFPA ವರದಿಯ ಪ್ರಕಾರ ಭಾರತದ ಒಟ್ಟು ಜನಸಂಖ್ಯೆಯ ಸರಿಸುಮಾರು ಎಷ್ಟು ಶೇಕಡ 0 ರಿಂದ 14 ವರ್ಷದ ವಯಸ್ಸಿನವರು ಕಂಡುಬಂದಿದ್ದಾರೆ? ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 2, 24%. ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ವರದಿ ನಿಮಗೆ. ವಿಶ್ವಸಂಸ್ಥೆ ಇತ್ತೀಚೆಗೆ ವರದಿಯನ್ನು ಬಿಡುಗಡೆ ಮಾಡಿದೆ. ಈ ವರದಿಯ ಪ್ರಕಾರ ಭಾರತದ ಪಾಪ್ಯುಲೇಷನ್ ಏನಿದೆ 140 ಕೋಟಿ ದಾಟಿದೆ. ಅದರ ಜೊತೆಗೆ ಆ ಪಾಪ್ಯುಲೇಷನ್ನಲ್ಲಿ 0 ರಿಂದ 14 ವರ್ಷ ವಯಸ್ಸಿನವರೇ ಸರಿಸುಮಾರು 24%ರಷ್ಟು ಭಾರತದಲ್ಲಿದ್ದಾರೆ. ಆ ಕಾರಣಕ್ಕಾಗಿ ಭಾರತ ಯುವ ಪೀಳಿಗೆಯ ದೇಶ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರತಕ್ಕಂಥದ್ದು, ಅಂದರೆ ಯುವಕರು ಹೆಚ್ಚಾಗಿರ್ತಕ್ಕಂಥ ದೇಶ ಎಂಬ ಹೆಗ್ಗಳಿಕೆ ಭಾರತದ ಒಂದು ಒಡೆತನದಲ್ಲಿದೆ. ಸೊ ಈ ವಿಶ್ವಸಂಸ್ಥೆ ಈ ಒಂದು ವರದಿಯನ್ನು ಬಿಡುಗಡೆ ಮಾಡಿದೆ. ಆ ಕಾರಣಕ್ಕಾಗಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ 0 ರಿಂದ 14 ಆಗಿರ್ಬೋದು, ಅದರಿಂದ ಮೇಲ್ಪಟ್ಟಂಥ ಎಲ್ಲ ಏಜಿನ ವಯಸ್ಸಿನವರು ಎಷ್ಟೆಷ್ಟಿದ್ದಾರೆ ಎಲ್ಲ ಡೀಟೇಲ್ಸನ್ನು ಕುರಿತು ನಾವು ನೋಡೋಣ. ನೋಡಿ, ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ. ಇಂಡಿಯಾಸ್ ಪಾಪ್ಯುಲೇಷನ್ ಸರ್ಜಸ್ ಬಿಡುಗಡೆಯಾಗಿದೆ. ಸೊ ಸರಿಸುಮಾರು 144 ಕೋಟಿ ಹೆಚ್ಚಾಗಿದೆ ಎಂದು UNFPA ವರದಿ ಮಾಡಿದೆ. ಹೆಚ್ಚಿನ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ನೀವಿಲ್ಲಿ ಗಮನಿಸಬೇಕು. ಟೋಟಲಾಗಿ 24% ಇರ್ತಕ್ಕಂಥದ್ದು 0 ರಿಂದ 14 ಏಜ್ ಗ್ರೂಪ್ನಲ್ಲಿರ್ತಕ್ಕಂಥವ್ರು ಎಂದು ವರದಿ ಮಾಡಿದೆ. ಹೆಚ್ಚಿನ ಮಾಹಿತಿ ನಾವು ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ವಿಶ್ವಸಂಸ್ಥೆಯ ಜನಸಂಖ್ಯಾ ನಿಧಿ ಅಂತ ಕರಿತೀವಿ, ಅಂದರೆ UNFPA ಎಂಬುದು ವಿಶ್ವಸಂಸ್ಥೆಯ ಜನಸಂಖ್ಯಾ ನಿಧಿ ಇತ್ತೀಚೆಗೆ ವರದಿ ಬಿಡುಗಡೆ ಮಾಡಿದೆ. ಈ ವರದಿಯಲ್ಲಿ ಭಾರತದ ಜನಸಂಖ್ಯೆಯು 144 ಕೋಟಿ ತಲುಪುತ್ತದೆ ಎಂದು ಅಂದಾಜು ಮಾಡಿದೆ. ಇದರಲ್ಲಿ ಭಾರತದ ಒಟ್ಟು ಜನಸಂಖ್ಯೆಯ ಸುಮಾರು 24% ಅಥವಾ ಪ್ರತಿಶತದಷ್ಟು ಜನರು 0 ರಿಂದ 14 ವಯಸ್ಸಿನವರಾಗಿದ್ದಾರೆ ಎಂದು ವರದಿ ಮಾಡಿರ್ತಕ್ಕಂಥದ್ದು. ಭಾರತದ ಜನಸಂಖ್ಯೆಯು 77 ವರ್ಷಗಳಲ್ಲಿ ದ್ವಿಗುಣಗೊಳ್ಳಲಿದೆ ಎಂದು ವರದಿ ಮಾಡಿದೆ. ಗಮನಿಸಿ ಸ್ನೇಹಿತರೆ, ಮುಂದುವರೆದಂತೆ ಇನ್ನು ಮುಂದಿನ 77 ವರ್ಷಗಳಲ್ಲಿ ಭಾರತದ ಜನಸಂಖ್ಯೆ ದ್ವಿಗುಣಗೊಳ್ಳಲಿದೆ ಒಂದು ವರದಿ ಮಾಡಿರ್ತಕ್ಕಂಥದ್ದು. ಇನ್ನು ಭಾರತದಲ್ಲಿ ವಿವಿಧ ವಯೋಮಾನದ ಜನರ ಸಂಖ್ಯೆಯನ್ನು ಕೂಡ ಅಂದಾಜು ಮಾಡಿದೆ. ಈ ಒಂದು UNFPA ವರದಿಯಲ್ಲಿ ಭಾರತದಲ್ಲಿ ವಿವಿಧ ವಯೋಮಾನದ ಅಡಿಯಲ್ಲಿ ಬರುವ ಜನರ ಸಂಖ್ಯೆಯನ್ನು ಅಂದಾಜು ಮಾಡಿದೆ. ಇದರ ಪ್ರಕಾರ 0 ರಿಂದ 14 ವರ್ಷ ಒಳಗಿನವರು 24%ರಷ್ಟು ಜನಸಂಖ್ಯೆ ಇದ್ದರೆ, 10 ರಿಂದ 19 ವರ್ಷ ವಯಸ್ಸಿನವರಿಗಿಂತ ಕಡಿಮೆ ವಯಸ್ಸಿನವರು ನೋಡಿ 17% ಇದ್ದಾರೆ. ಅಂದರೆ 10 ರಿಂದ 19 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಭಾರತದಲ್ಲಿ 17% ಇದ್ದಾರೆ. ಇನ್ನು 10 ರಿಂದ 24 ವರ್ಷದೊಳಗಿನವರು ಸರಿಸುಮಾರು 26%ರಷ್ಟಿದ್ದಾರೆ. 15 ರಿಂದ 64 ವರ್ಷ ವಯಸ್ಸಿನವರು 68%, 65 ಮತ್ತು ಮೇಲ್ಪಟ್ಟವರು 7% ಇದ್ದಾರೆ. ಪುರುಷರ ಜೀವಿತಾವಧಿ 71 ವರ್ಷಗಳು ಎಂದು ವರದಿ ಮಾಡಿದೆ. ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಇಲ್ಲಿ ಜೀವಿತಾವಧಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಎಕ್ಸಾಮ್ಗೆ. ಈ ವರದಿಯ ಪ್ರಕಾರ ಪುರುಷರ ಜೀವಿತಾವಧಿ 71 ವರ್ಷವಿದೆ. ಮಹಿಳೆಯರ ಸರಾಸರಿ ಜೀವಿತಾವಧಿ 74 ವರ್ಷಗಳು ಎಂದು ವರದಿ ಮಾಡಿದೆ. ಹಾಗಾದರೆ ಭಾರತದ ಜನಸಂಖ್ಯೆಗೆ ಸಂಬಂಧಿಸಿದಂತೆ UNFPA ವರದಿಯ ಮುಖ್ಯಾಂಶಗಳು ಕುರಿತು ನೋಡಿ. 2006 ಮತ್ತು 2023ರ ನಡುವೆ ಭಾರತದಲ್ಲಿ ಬಾಲ್ಯ ವಿವಾಹವು 23%ರಷ್ಟಿತ್ತು. ಭಾರತದಲ್ಲಿ ತಾಯಂದಿರ ಮರಣಗಳು ಗಣನೀಯವಾಗಿ ಕಡಿಮೆಯಾಗಿವೆ. ಆದರೂ ಇದು ಜಾಗತಿಕ ತಾಯಂದಿರ ಸಾವಿನ ಪ್ರಮಾಣದಲ್ಲಿ 8%ನಷ್ಟಿದೆ ಎಂದು ವರದಿ ಮಾಡಿರ್ತಕ್ಕಂಥದ್ದು. ಸೊ ಇದು 1ನೇ ಕ್ವಶನ್ನ ಸಂಪೂರ್ಣ ಮಾಹಿತಿ. 2ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ನಿವೃತ್ತಿ ಘೋಷಿಸಿದ ಸೌರವ್ ಘೋಷಾಲ್ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ? ನೋಡಿ, ಸೌರವ್ ಘೋಷಾಲ್ ಅಂತ ಕರಿತೀವಿ. ಯಾವ ಕ್ರೀಡೆಗೆ? ಸರಿಯಾಗಿರತಕ್ಕಂಥ ಉತ್ತರ, ಇವರು ಸ್ಕ್ವಾಷ್ ಆಟಗಾರ, ಭಾರತದ ಅಗ್ರಗಣ್ಯ ಸ್ಕ್ವಾಷ್ ಆಟಗಾರ ತಮ್ಮ ಡ್ಯೂಟಿಗಿನ ನಿವೃತ್ತಿಯನ್ನು ಘೋಷಿಸಿದ್ದಾರೆ. ಸೌರವ್ ಘೋಷಾಲ್ ಅನೌನ್ಸ್ಡ್ ರಿಟೈರ್ಮೆಂಟ್ ಫ್ರಮ್ ಪ್ರೊಫೆಷನಲ್ ಸ್ಕ್ವಾಷ್ ಅಂತ ಕರಿತೀವಿ. ಸೊ ಸ್ಕ್ವಾಷ್ ಕ್ರೀಡೆಗೆ
ಅವರು ರಿಟೈರ್ಮೆಂಟನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಓಕೆ, ಸೊ ಅವರು 21 ವರ್ಷಗಳ ಕಾಲ ಸ್ಕ್ವಾಷ್ ಕ್ರೀಡೆಯಲ್ಲಿ ನಿರತರಾಗಿದ್ದರು. ಅತ್ಯುನ್ನತ ಶ್ರೇಯಾಂಕದ ಭಾರತೀಯ ಸ್ಕ್ವಾಷ್ ಆಟಗಾರರಿವರು. ಕಾರಣ ಸೌರವ್ ಘೋಷಾಲ್ ಅವರು 2004ರಲ್ಲಿ ಜೂನಿಯರ್ ವಿಶ್ವ ನಂಬರ್ 1 ಶ್ರೇಯಾಂಕವನ್ನು ಪಡೆದ ಮೊದಲ ಭಾರತೀಯ ಆಟಗಾರರಾಗಿದ್ದರು. ಅವರು ಹಿರಿಯ ಪುರುಷರ ಸಿಂಗಲ್ಸ್ನಲ್ಲಿ ವಿಶ್ವದ ಅಗ್ರ 10ರೊಳಗೆ ತಲುಪಿದ ಭಾರತದ ಏಕೈಕ ಸ್ಕ್ವಾಷ್ ಆಟಗಾರ. ಗಮನಿಸಿ, ಇನ್ನು ಸೌರವ್ ಘೋಷಾಲ್ 13 ಬಾರಿ ರಾಷ್ಟ್ರೀಯ ಚಾಂಪಿಯನ್ ಆಗಿದ್ದಾರೆ. 13 ಬಾರಿ ಎಂಬುದು ಗಮನದಲ್ಲಿರಲಿ. ಏಷ್ಯನ್ ಗೇಮ್ಸ್ನಲ್ಲಿ ಭಾರತಕ್ಕೆ ಮೊಟ್ಟ ಮೊದಲ ಸ್ಕ್ವಾಷ್ ಪದಕವನ್ನು ತಂದುಕೊಟ್ಟಿದ್ದರು. ನೋಡಿ, ಏಷ್ಯನ್ ಗೇಮ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏಷ್ಯನ್ ಗೇಮ್ಸ್ನಲ್ಲಿ ಭಾರತಕ್ಕೆ ಮೊಟ್ಟ ಮೊದಲ ಸ್ಕ್ವಾಷ್ ವಿಭಾಗದಲ್ಲಿ ಪದಕವನ್ನು ತಂದು ಕೊಟ್ಟಂಥವರು ಸೌರವ್ ಘೋಷಾಲ್ರವರು ಎಂಬುದು ಗಮನದಲ್ಲಿರಬೇಕು. ಇನ್ನು ಇವರಿಗೆ ಅರ್ಜುನ ಪ್ರಶಸ್ತಿ ನೀಡಲಾಗಿದೆ. ಸೊ ಈ ಒಂದು ಪ್ರಶಸ್ತಿಯನ್ನು ಪಡೆದಂಥ ವ್ಯಕ್ತಿಯ ಅಂದರೆ ಮೊದಲ ಸ್ಕ್ವಾಷ್ ಆಟಗಾರ 2007ರಲ್ಲಿ ಸೌರವ್ ಘೋಷಾಲ್ ಅವರು ದೇಶದ 2ನೇ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿಯಾಗಿರತಕ್ಕಂಥ ಅರ್ಜುನ ಪ್ರಶಸ್ತಿಯನ್ನು ಪಡೆದ ಮೊದಲ ಸ್ಕ್ವಾಷ್ ಆಟಗಾರ ಸೌರವ್ ಘೋಷಾಲ್. ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಒಂದೇ ಪದಕ ಗೆದ್ದ ಏಕೈಕ ಭಾರತೀಯ ಎಂಬ ಹೆಗ್ಗಳಿಕೆ ಕೂಡ ಇವರ ಹೆಸರಿನಲ್ಲಿದೆ. ನೆಕ್ಸ್ಟ್ ನಾವು 3ನೇ ಕ್ವಶನ್ ಏನಿದೆ ಅಂತ ನೋಡೋಣ. 2024ನೇ ಸಾಲಿನ ಪ್ರತಿಷ್ಠಿತ ಆರ್ಯಭಟ ಪ್ರಶಸ್ತಿಯನ್ನು ಕೆಳಗಿನ ಯಾರಿಗೆ ನೀಡಿ ಗೌರವಿಸಲಾಗಿದೆ? ಓಕೆ, ಸರಿಯಾಗಿರ್ತಕ್ಕಂಥ ಉತ್ತರ ಪಾವುಲೂರಿ ಸುಬ್ಬರಾವ್ ಅಂತ ಕರಿತೀವಿ. ನೋಡಿ, ಪಾವುಲೂರಿ ಸುಬ್ಬರಾವ್ರವರಿಗೆ ಆರ್ಯಭಟ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಸೊ ಇವರು ಅನಂತ ಟೆಕ್ನಾಲಜೀಸ್ನ ಫೌಂಡರ್ ಆಗಿದ್ದಾರೆ. ಗಮನಿಸಿ, ಅನಂತ ಟೆಕ್ನಾಲಜೀಸ್ ಫೌಂಡರ್ ಪಾವುಲೂರಿ ಸುಬ್ಬರಾವ್ ಅಂತ ಕರಿತೀವಿ. ಸೊ ಇವರಿಗೆ ಆರ್ಯಭಟ ಅವಾರ್ಡ್ ನೀಡಿ ಗೌರವಿಸಲಾಗಿರತಕ್ಕಂಥದ್ದನ್ನು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಸೊ ಆ ಕಾರಣಕ್ಕಾಗಿ ಇದನ್ನು ಕೂಡ ಗಮನಿಸಬೇಕು. ಯಾವ ಕ್ಷೇತ್ರದಲ್ಲಿ ಇವರು ಗಣನೀಯ ಸಾಧನೆ ಮಾಡಿದ್ದಾರೆ ಅಂತ ಕೇಳಿದರೆ ಗಗನಯಾನ ಕ್ಷೇತ್ರ. ಗಗನಯಾನ ಕ್ಷೇತ್ರದಲ್ಲಿ ಅವರ ಸಾಧನೆಯನ್ನು ಮೆಚ್ಚಿ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಆರ್ಯಭಟ ಪ್ರಶಸ್ತಿ ಪ್ರತಿ ವರ್ಷ ಆಸ್ಟ್ರೋನಾಮಿಕಲ್ ಸೊಸೈಟಿ ಆಫ್ ಇಂಡಿಯಾ ಭಾರತದಲ್ಲಿ ಗಗನಯಾತ್ರಿ ಮತ್ತು ಏರೋಸ್ಪೇಸ್ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಗಮನಾರ್ಹ ಕೊಡುಗೆ ನೀಡಿದ ಜನರಿಗೆ ಆರ್ಯಭಟ ಪ್ರಶಸ್ತಿ ನೀಡುತ್ತದೆ. ಸೊಸೈಟಿಯನ್ನು 1990ರಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ನೆಕ್ಸ್ಟ್ ನಾವು 4ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಇತ್ತೀಚೆಗೆ ಕೆಳಗಿನ ಯಾವ ಬೌಲರ್ IPL ಇತಿಹಾಸದಲ್ಲಿ 200 ವಿಕೆಟ್ಗಳನ್ನು ಪಡೆದ ಮೊಟ್ಟ ಮೊದಲ ಬೌಲರ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ? ಸರಿಯಾದಂಥ ಉತ್ತರ ಯಜುವೇಂದ್ರ ಚಹಲ್. ನೋಡಿ, ಯಜುವೇಂದ್ರ ಚಹಲ್ IPL ಇತಿಹಾಸದಲ್ಲಿ 200 ವಿಕೆಟ್ಗಳನ್ನು ಪಡೆದಂಥ ಮೊದಲ ಆಟಗಾರ. ಸೊ ಇಲ್ಲಿ ಜಸ್ಪ್ರೀತ್ ಬೂಮ್ರಾ 2ನೇ ಸ್ಥಾನದಲ್ಲಿದ್ದ. ಹರ್ಷಲ್ ಪಟೇಲ್ ಆಗಿರ್ಬೋದು. ಸೊ ಇವರು 2 ಮತ್ತು 3ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಓಕೆ, ಸೊ ಹೆಚ್ಚಿನ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ಯಜುವೇಂದ್ರ ಚಹಲ್ ನೀವಿಲ್ಲಿ ಗಮನಿಸಬಹುದು, 200 ವಿಕೆಟ್ ಪಡೆದಂಥ ಮೊದಲ ಬೌಲರ್ ಆಗಿದ್ದಾರೆ. ಪ್ರಸ್ತುತ ಇವರು ಚಹಲ್ ಏನೆಂದರೆ ರಾಜಸ್ಥಾನ ರಾಯಲ್ಸ್ನ ಲೆಗ್ ಸ್ಪಿನ್ನರ್ ಆಗಿದ್ದು ಜೈಪುರದಲ್ಲಿ ಮುಂಬೈ ಇಂಡಿಯನ್ಸ್ನ ಮೊಹಮ್ಮದ್ ನಬಿ ಅವರನ್ನು ಔಟ್ ಮಾಡಿದಾಗ ಈ ಮೈಲುಗಲ್ಲು ಸಾಧಿಸಿದ್ದಾರೆ. ಚಹಲ್ IPL 2024ರಲ್ಲಿ ಇದುವರೆಗೂ 13 ವಿಕೆಟ್ಗಳನ್ನು ಪಡೆದಿದ್ದಾರೆ ಮತ್ತು ಪ್ರಸ್ತುತ ಬೂಮ್ರಾ ಮತ್ತು ಹರ್ಷಲ್ ಪಟೇಲ್ ಅವರೊಂದಿಗೆ ವಿಕೆಟ್ ಟೇಕರ್ಗಳ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದ್ದಾರೆ. ಅಂದರೆ ಅವರೊಂದಿಗೆ ಅಗ್ರಸ್ಥಾನದಲ್ಲಿದ್ದಾರೆ ಇವರು. ನೆಕ್ಸ್ಟ್ 5ನೇ ಕ್ವಶನ್ ನೋಡೋಣ. ಪ್ರತಿ ವರ್ಷ ಯಾವ ದಿನಾಂಕದಂದು ಅಂತಾರಾಷ್ಟ್ರೀಯ ಮಾತೃಭೂಮಿಯ ದಿನವನ್ನು ಆಚರಣೆ ಮಾಡಲಾಗುತ್ತದೆ? ಇಂಟರ್ನ್ಯಾಷನಲ್ ಮದರ್ ಅರ್ತ್ ಡೇ. ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 2 ಏಪ್ರಿಲ್ 22. ಓಕೆ, ಸೊ ನ್ಯೂಸ್ ಪೇಪರಲ್ಲಿ ವರ್ಲ್ಡ್ ಅರ್ತ್ ಡೇ ಅಥವಾ ವರ್ಲ್ಡ್ ಮದರ್ ಅರ್ತ್ ಡೇ ಅಥವಾ ವರ್ಲ್ಡ್ ಅರ್ತ್ ಡೇ ಅಂತಲೂ ಕೂಡ ಕರೀತಾರೆ. ಯಾವ ಹೆಸರಿನಿಂದ ಬೇಕಾದರೂ ಇದನ್ನ ಗುರುತು ಮಾಡ್ಬೋದು. ಇಲ್ಲಿ ನೋಡಿ, ಗಮನಿಸಿ, ಇದನ್ನು ರಾಷ್ಟ್ರೀಯ ಮಾತೃಭೂಮಿ ದಿನ ಅಂತಲೂ ಕರೀತಾರೆ, ಅಂತಾರಾಷ್ಟ್ರೀಯ ಮಾತೃಭೂಮಿ ದಿನ ಅಂತಲೂ ಕೂಡ ಕರೀತಾರೆ, ಅಥವಾ ವಿಶ್ವ ಮಾತೃಭೂಮಿ ದಿನ ಎಂದು ಕೂಡ ಕರೆಯಲಾಗುತ್ತದೆ ಇದನ್ನು. ಆ ಕಾರಣಕ್ಕಾಗಿ ಯಾವ ಹೆಸರಿನಿಂದ ಬೇಕಾದರೂ ಕರಿಬಹುದು. ಪ್ರತಿ ವರ್ಷ ಈ ವರ್ಷ ಅಂದರೆ ನೋಡಿ, ವಿಶ್ವ ಭೂಮಿ ದಿನವನ್ನು ಒಂದು ಥೀಮ್ನೊಂದಿಗೆ ಆಚರಿಸಲಾಗುತ್ತದೆ. 2024ರ ಥೀಮ್ ಪ್ಲಾನೆಟ್ ವರ್ಸಸ್ ಪ್ಲಾಸ್ಟಿಕ್ ಅಂತ ಕರಿತೀವಿ ನೋಡಿ, ಇಂಪಾರ್ಟೆಂಟ್ ಆಗುತ್ತೆ.
ಪ್ಲಾನೆಟ್ ವರ್ಸಸ್ ಪ್ಲಾಸ್ಟಿಕ್ ಎಂಬುದು ಈ ವರ್ಷದ ಥೀಮ್ ಆಗಿದೆ. ನೆಕ್ಸ್ಟ್ ನಾವು 6ನೇ ಕ್ವಶನ್ ನೋಡೋಣ. ಏಪ್ರಿಲ್ 2024ರಲ್ಲಿ ಭಾರತೀಯ ನೌಕಾಪಡೆಯು ಕೆಳಗಿನ ಯಾವ ವಲಯದಲ್ಲಿ ಪೂರ್ವಿ ಲೆಹರ್ ವ್ಯಾಯಾಮವನ್ನು ಆಯೋಜಿಸುತ್ತದೆ? ನೋಡಿ, ಪೂರ್ವಿ ಲೆಹರ್ ವ್ಯಾಯಾಮ ನೋಡಿ, ಎಕ್ಸಸೈಸ್ ಪೂರ್ವಿ ಲೆಹರ್ ಅಂತ ಕರಿತೀವಿ. ಯಾವ ಕರಾವಳಿಯಲ್ಲಿ ಅಂತ ಕೇಳಿದರೆ ಭಾರತದ ಪೂರ್ವ ಕರಾವಳಿ ಅಂತ ಕರಿತೀವಿ. ಭಾರತದ ಪೂರ್ವ ಕರಾವಳಿಯಲ್ಲಿ ಈ ಒಂದು ಪೂರ್ವಿ ಲೆಹರ್ ವ್ಯಾಯಾಮವನ್ನು ಯಾವ ಒಂದು ಪಡೆ ಆಯೋಜನೆ ಮಾಡಿದೆ ಅಂತ ಕೇಳಿದರೆ ಭಾರತೀಯ ನೌಕಾಪಡೆ ಎಂಬುದು ಗಮನದಲ್ಲಿರಬೇಕು. ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಈ ಒಂದು ನ್ಯೂಸ್ ಪೇಪರ್ನಲ್ಲಿ ಅಂದರೆ PIB ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ನೀಡಿದೆ. ಇಂಡಿಯನ್ ನೇವಿ ಕಂಡಕ್ಟ್ಸ್ ಎಕ್ಸಸೈಸ್ ಪೂರ್ವಿ ಲೆಹರ್ ಆನ್ ದ ಈಸ್ಟ್ ಕೋಸ್ಟ್ ಅಂತ ಕರಿತೇವೆ. ಅಂದರೆ ಈಸ್ಟ್ ಕೋಸ್ಟ್ನಲ್ಲಿ ಆಯೋಜನೆ ಮಾಡಿರ್ತಕ್ಕಂಥದ್ದು ನ್ಯೂಸ್ ಪೇಪರಲ್ಲಿ ಕೂಡ ಕೊಟ್ಟಿದ್ದರು. ಇದರ ಉದ್ದೇಶವೇನು ನೋಡಿ, ಕಡಲ ಭದ್ರತೆ ಸವಾಲುಗಳನ್ನು ಎದುರಿಸಲು ಭಾರತೀಯ ನೌಕಾಪಡೆಯ ಸನ್ನದ್ಧತೆಯನ್ನು ನಿರ್ಣಯಿಸುವ ಪ್ರಕ್ರಿಯೆಯನ್ನು ಮೌಲ್ಯೀಕರಿಸುವುದು ಇದರ ಉದ್ದೇಶವಾಗಿದೆ. ಇದು ಹಡಗುಗಳು, ಜಲಾಂತರ್ಗಾಮಿಗಳು, ವಿಮಾನಗಳು ಮತ್ತು ವಿಶೇಷ ಪಡೆಗಳು ಮತ್ತು ವ್ಯಾಯಾಮದಲ್ಲಿ ಭಾಗವಹಿಸಿದ್ದವು ಎಂಬುದು ನ್ಯೂಸ್ ಪೇಪರ್ ಕೊಟ್ಟಿದ್ದಾರೆ. ಭಾರತೀಯ ನೌಕಾಪಡೆಯ ಬಗ್ಗೆ ನಾವು ತಿಳ್ಕೊಳ್ಳೋಣ. ನೋಡಿ, ಬ್ರಿಟಿಷರ ಕಾಲದಲ್ಲಿ ಅಂದರೆ ಈಸ್ಟ್ ಇಂಡಿಯಾ ಕಂಪನಿ ಏನು ಮಾಡುತ್ತೆ, 1912ರಲ್ಲಿ ರಾಯಲ್ ಇಂಡಿಯನ್ ನೇವಿ ಎಂಬ ಹೆಸರಿನೊಂದಿಗೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೌಕಾಪಡೆಯನ್ನು ರಚನೆ ಮಾಡುತ್ತದೆ. ತದನಂತರ 1950ರಲ್ಲಿ ಭಾರತೀಯ ನೌಕಾಪಡೆಯಾಗಿ ಸಂಘಟನೆ ಮಾಡಲಾಗುತ್ತದೆ ಇದನ್ನು. ತದನಂತರ 1971ರಲ್ಲಿ ಪಾಕಿಸ್ತಾನ ಸೇನೆಯ ಮೇಲೆ ನಡೆಸಿದಂತಹ ಯಶಸ್ವಿ ಪ್ರತೀಕಾರದ ದಾಳಿಯ ಸ್ಮರಣಾರ್ಥವಾಗಿ ಭಾರತೀಯ ನೌಕಾಪಡೆಯು ಪ್ರತಿ ವರ್ಷ ಡಿಸೆಂಬರ್ 4 ಭಾರತೀಯ ನೌಕಾಪಡೆಯ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಇನ್ನು ವೈಸ್ ಅಡ್ಮಿರಲ್ ಆಗಿರತಕ್ಕಂಥ ದಿನೇಶ್ ಕುಮಾರ್ ತ್ರಿಪಾಠಿ ಈ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ, ಗಮನದಲ್ಲಿರಲಿ. ನೋಡಿ, ಯಾರು ವೈಸ್ ಅಡ್ಮಿರಲ್ ಪ್ರಸ್ತುತ ದಿನೇಶ್ ಕುಮಾರ್ ತ್ರಿಪಾಠಿ ಏನಿದ್ದಾರೆ, ಇದೇ ಏಪ್ರಿಲ್ 30, 2024ರಿಂದ ನೌಕಾಪಡೆಯ ಹೊಸ ಅಂದರೆ ನೂತನ ಮುಖ್ಯಸ್ಥರಾಗಿ ಆಯ್ಕೆಯಾಗಲಿದ್ದಾರೆ. ಏಪ್ರಿಲ್ 30ರಿಂದ ಭಾರತದ ನೂತನ ನೌಕಾಪಡೆಯ ಮುಖ್ಯಸ್ಥರಾಗಲಿದ್ದಾರೆ. ಇದು ಕೂಡ ಕರೆಂಟ್ ಅಫೇರ್ಸು. ಓಕೆ, ನೆಕ್ಸ್ಟ್ ನಾವು 7ನೇ ಕ್ವಶನ್ ನೋಡೋಣ. 2023-24 ಹಣಕಾಸು ವರ್ಷದಲ್ಲಿ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ರಫ್ತಿನಲ್ಲಿ ಕೆಳಗಿನ ಯಾವ ರಾಜ್ಯವು ಇಡೀ ದೇಶದಲ್ಲೇ ಉನ್ನತ ಸ್ಥಾನ ಪಡೆದುಕೊಂಡಿದೆ? ಸರಿಯಾದಂಥ ಉತ್ತರ ತಮಿಳುನಾಡು ಸ್ನೇಹಿತರೆ. ತಮಿಳುನಾಡು ದೇಶದಲ್ಲೇ ಅಗ್ರಸ್ಥಾನ ಪಡೆದುಕೊಂಡಿದೆ. ಈ ಮೂಲಕ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ನೋಡಿ, ಈ ಎಲ್ಲ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಅಂತ ಬಂದರೆ ನೀವು ಕರ್ನಾಟಕ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಯಾಕಂದರೆ ಕರ್ನಾಟಕವನ್ನು ನಾವು ಸಿಲಿಕಾನ್ ವ್ಯಾಲಿ ಅಥವಾ ಅಂತ ಕರಿತೀವಿ. ಅಂದರೆ ಎಲೆಕ್ಟ್ರಾನಿಕ್ಸ್ ಸಿಟಿ ಅಂತಲೂ ಕೂಡ ನಮ್ಮ ಕರ್ನಾಟಕವನ್ನು ನಾವು ಕರಿತೀವಿ, ಬೆಂಗಳೂರನ್ನು. ಆ ಕಾರಣಕ್ಕಾಗಿ ಎಲ್ಲರೂ ಕರ್ನಾಟಕ ಅಂತ ಆಪ್ಷನ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಆದರೆ ತಮಿಳುನಾಡು ದೇಶದಲ್ಲೇ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ರಫ್ತಿನಲ್ಲಿ ಅಗ್ರಸ್ಥಾನದಲ್ಲಿದ್ದರೆ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ? ಕರ್ನಾಟಕ ನೀವು ಇಲ್ಲಿ ಗಮನಿಸಬಹುದು 2ನೇ ಸ್ಥಾನದಲ್ಲಿದೆ ಸ್ನೇಹಿತರೆ. ಕರ್ನಾಟಕ ದೇಶದಲ್ಲೇ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ರಫ್ತಿನಲ್ಲಿ 2ನೇ ಸ್ಥಾನದಲ್ಲಿದ್ದರೆ ಉತ್ತರ ಪ್ರದೇಶ, ಮಹಾರಾಷ್ಟ್ರ ಕ್ರಮವಾಗಿ 3 ಮತ್ತು 4ನೇ ಸ್ಥಾನದಲ್ಲಿವೆ. ಈ 4 ರಾಜ್ಯಗಳು ದೇಶದಲ್ಲಿ ಅತಿ ಹೆಚ್ಚು ಎಲೆಕ್ಟ್ರಾನಿಕ್ಸ್ ವಸ್ತುಗಳ ರಫ್ತಿನಲ್ಲಿ ಮುಂಚೂಣಿಯಲ್ಲಿವೆ. ಓಕೆ, ತಮಿಳುನಾಡು ಟಾಪ್ಸ್ ಇನ್ ಎಲೆಕ್ಟ್ರಾನಿಕ್ಸ್ ಎಕ್ಸ್ಪೋರ್ಟ್ಸ್. ಗಮನಿಸಿ, ದಿ ಹಿಂದೂ ಪೇಪರ್ನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬೈ ಸೆಂಡಿಂಗ್ ಸ್ಮಾರ್ಟ್ಫೋನ್ಸ್ ಮೇಡ್ ಇನ್ ಕಾಂಚೀಪುರಂ ಅಂತ ಕರೀತೀವಿ. ನೋಡಿ, ಕಾಂಚೀಪುರಮಲ್ಲಿ ತಯಾರು ಮಾಡ್ತಕ್ಕಂಥ ಈ ಒಂದು ಸ್ಮಾರ್ಟ್ಫೋನ್ಗಳೇನಿದ್ದಾವೆ US ಹೆಚ್ಚಿನ ಪ್ರಮಾಣದಲ್ಲಿ ಎಕ್ಸ್ಪೋರ್ಟ್ ಆಗಿರತಕ್ಕಂಥದ್ದು ಗಮನಿಸಬೇಕು. ಹೆಚ್ಚಿನ ಮಾಹಿತಿ ನಾವು ತಿಳ್ಕೊಳ್ಳೋಣ. ಆರ್ಥಿಕ ವರ್ಷ 2023-24ರಲ್ಲಿ ಸರಿಸುಮಾರು $9.6 ಶತಕೋಟಿ ರಫ್ತು ದಾಖಲೆಯೊಂದಿಗೆ ಎಲೆಕ್ಟ್ರಾನಿಕ್ಸ್ ರಫ್ತಿನಲ್ಲಿ ತಮಿಳುನಾಡು ದೇಶದಲ್ಲಿ ಅಗ್ರಸ್ಥಾನದಲ್ಲಿದೆ. 2022-23 ಹಣಕಾಸು ವರ್ಷದಲ್ಲಿ ತಮಿಳುನಾಡಿನ ಎಲೆಕ್ಟ್ರಾನಿಕ್ಸ್ ರಫ್ತು ಪಾಲು ದ್ವಿಗುಣಗೊಂಡಿದೆ. ನೋಡಿ, ಅದಕ್ಕೆ ಹೋಲಿಸಿದರೆ 5.37 ಶತಕೋಟಿಗೆ ತಲುಪಿತ್ತು, ಇದೀಗ 9.6 ಶತಕೋಟಿ ದಾಖಲೆಯಾಗಿದೆ. ಎಲೆಕ್ಟ್ರಾನಿಕ್ಸ್ ರಫ್ತಿನಲ್ಲಿ ಇತರ ಭಾರತೀಯ ರಾಜ್ಯಗಳ ಸ್ಥಾನ
ನೋಡಿ, ಕರ್ನಾಟಕವು 4.6 ಬಿಲಿಯನ್ ಎಲೆಕ್ಟ್ರಾನಿಕ್ಸ್ ವಸ್ತುಗಳನ್ನು ರಫ್ತು ಮಾಡಿ ದೇಶದಲ್ಲಿ ತಮಿಳುನಾಡಿನಲ್ಲಿ ಅರ್ಧದಷ್ಟಿದ್ದರೆ ದೇಶದಲ್ಲಿ 2ನೇ ಸ್ಥಾನ ಪಡೆದುಕೊಂಡಿದೆ. ಒಟ್ಟು ರಾಷ್ಟ್ರೀಯ ರಫ್ತಿನಲ್ಲಿ ಕರ್ನಾಟಕವು 16% ಪಾಲನ್ನು ಹೊಂದಿದೆ. ಎಲೆಕ್ಟ್ರಾನಿಕ್ಸ್ ರಫ್ತು ಮಾಡುವ ಪ್ರಮುಖ ರಾಜ್ಯಗಳ ಪಟ್ಟಿಯಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಸೊ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಓಕೆ, ಸೊ ನಿಮಗೆ ಡೈರೆಕ್ಟಾಗಿ ಕರ್ನಾಟಕವನ್ನೇ ಕೇಳಬಹುದು. ಎಲೆಕ್ಟ್ರಾನಿಕ್ಸ್ ವಸ್ತುಗಳ ರಫ್ತಿನಲ್ಲಿ ಅಗ್ರಸ್ಥ 2ನೇ ಸ್ಥಾನದಲ್ಲಿದೆ. ಓಕೆ, ಸೊ ಕರ್ನಾಟಕ ಬಹುತೇಕ ಉತ್ತರ ಪ್ರದೇಶಕ್ಕೆ ಸರಿಸುಮಾರವಾಗಿದೆ. ಯಾಕಂದರೆ ಉತ್ತರ ಪ್ರದೇಶವು ಕೂಡ ಅಷ್ಟೇ ಪ್ರಮಾಣದಲ್ಲಿದೆ. 4.46 ಬಿಲಿಯನ್ ಡಾಲರ್ ರಫ್ತು ಮಾಡಿರ್ತಕ್ಕಂಥದ್ದು. ಉಳಿದಂತೆ ಮಹಾರಾಷ್ಟ್ರ, ಗುಜರಾತ್, ದೆಹಲಿ ಕ್ರಮವಾಗಿ ಸ್ಥಾನಗಳನ್ನು ಪಡೆದುಕೊಂಡಿದೆ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ನೀವಿಲ್ಲಿ ಗಮನಿಸಬಹುದು. ಸೊ ನೋಡಿ, ಏನಂದರೆ ಇಂಪಾರ್ಟೆಂಟು ಇಲ್ಲಿ ಗಮನಿಸಿ, ಎಂಜಿನಿಯರಿಂಗ್ ಉತ್ಪನ್ನಗಳು ತಮಿಳುನಾಡಿನ ಅತಿದೊಡ್ಡ ರಫ್ತು ವಸ್ತುಗಳು ಎಂದು ಕೇಂದ್ರ ಸರ್ಕಾರ ವರದಿ ಮಾಡಿದೆ. ಸೊ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಜೊತೆಗೆ ಎಂಜಿನಿಯರಿಂಗ್ ಉತ್ಪನ್ನಗಳು ತಮಿಳುನಾಡಿನ ಅತಿದೊಡ್ಡ ರಫ್ತು ವಸ್ತುಗಳು. ಒಟ್ಟು ರಫ್ತಿನಲ್ಲಿ ತಮಿಳುನಾಡು ದೇಶದ 3ನೇ ಸ್ಥಾನದಲ್ಲಿದೆ. ನೋಡಿ, ಇಡೀ ದೇಶದಲ್ಲಿ ಒಟ್ಟು ಎಲ್ಲ ವಸ್ತುಗಳ ರಫ್ತಿನಲ್ಲಿ 3ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಅಂದರೆ ಎಲೆಕ್ಟ್ರಾನಿಕ್ಸ್ ಉತ್ಪನ್ನಗಳಾಗಿರ್ಬೋದು, ಎಂಜಿನಿಯರಿಂಗ್ ವಸ್ತುಗಳ ಉತ್ಪನ್ನಗಳಲ್ಲಿ ನಂಬರ್ 1 ಸ್ಥಾನದಲ್ಲಿದ್ದರೆ, ಓವರಾಲ್ ಎಲ್ಲ ವಸ್ತುಗಳ ಉತ್ಪನ್ನದಲ್ಲಿ ಅಂತ ನೋಡಿದ್ರೆ ಸರಿಸುಮಾರು ಎಲ್ಲ ವಸ್ತುಗಳ ರಫ್ತು ಅಂತ ಬಂದರೆ 3ನೇ ಸ್ಥಾನದಲ್ಲಿದೆ. ಓಕೆ, ಸೊ ನೋಡಿದರೆ ಅಂದರೆ ಫೈನಾನ್ಷಿಯಲ್ ಇಯರ್ 2022-23-24 ತಮಿಳುನಾಡಿನ ಒಟ್ಟು ರಫ್ತು 43.55 ಶತಕೋಟಿ ಮೌಲ್ಯದ್ದಾಗಿದೆ. ಅದರಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತು ಎಂಜಿನಿಯರಿಂಗ್ ಸರಕುಗಳು 62% ಅಂದರೆ ಅಗ್ರಸ್ಥಾನದಲ್ಲಿರತಕ್ಕಂಥದ್ದಿದು. ಗುಜರಾತ್ ಸರಿಸುಮಾರು ಗಮನಿಸಿ 134.4 ಬಿಲಿಯನ್ ಒಟ್ಟಾರೆ ರಫ್ತು ಮಾಡಿದೆ. ಮಹಾರಾಷ್ಟ್ರ 67.2 ಶತಕೋಟಿ ಒಟ್ಟಾರೆ ರಫ್ತು ಮಾಡಿದೆ. ಈ ಮೂಲಕ ತಮಿಳುನಾಡು 3ನೇ ಸ್ಥಾನದಲ್ಲಿದೆ, ಗಮನಿಸಿ. ಓಕೆ, ಭಾರತದಲ್ಲಿ ಒಟ್ಟಾರೆ 2023-24ರಲ್ಲಿ ರಫ್ತು ಒಟ್ಟಾರೆ ಅಂತ ಬಂದರೆ ಗುಜರಾತ್ ದೇಶದಲ್ಲಿ ಅಗ್ರಸ್ಥಾನದಲ್ಲಿದೆ. 2ನೇ ಸ್ಥಾನ ಮಹಾರಾಷ್ಟ್ರ ಇದೆ, 3ನೇ ಸ್ಥಾನ ತಮಿಳುನಾಡು. ಭಾರತದ ಪ್ರಮುಖ ರಫ್ತು ಮಾರುಕಟ್ಟೆಗಳು ಯಾವುವು? ಹಾಗಾದರೆ ಭಾರತ ಯಾವ ದೇಶಕ್ಕೆ ತನ್ನ ವಸ್ತುಗಳನ್ನು ಹೆಚ್ಚಾಗಿ ರಫ್ತು ಮಾಡುತ್ತೆ ಓವರಾಲ್ ಅಂತ ಬಂದರೆ, ಅಂದರೆ ಇದರಲ್ಲಿ ಕೇಂದ್ರ ವಾಣಿಜ್ಯ ಇಲಾಖೆ, ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ಸ್ ಸರಕುಗಳ ಭಾರತದ ಅಗ್ರ ರಫ್ತು ತಾಣಗಳನ್ನು ವರದಿ ಮಾಡಿದೆ. ಸೊ ಅದರಲ್ಲಿ ಅಮೇರಿಕ ಅಗ್ರಸ್ಥಾನದ ನೋಡಿ, USA ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಮೇರಿಕ ಸಂಯುಕ್ತ ಸಂಸ್ಥಾನ ಅಗ್ರ ಭಾರತೀಯ ಒಂದು ಆಮದುದಾರ ದೇಶವಾಗಿದೆ. ಅಂದರೆ ಭಾರತದಿಂದ ಹೆಚ್ಚಾಗಿ ಆಮದು ಮಾಡಿಕೊಳ್ಳುತ್ತದೆ. ಭಾರತ ಹೆಚ್ಚಾಗಿ ರಫ್ತು ಮಾಡ್ತಕ್ಕಂಥ ದೇಶ ಅಮೇರಿಕಕ್ಕೆ. 2ನೇದು ಅರಬ್ ಸಂಸ್ಥಾನಗಳು. ನೋಡಿ, ಸಂಯುಕ್ತ ಅರಬ್ ದೇಶಗಳೇನಿದ್ದಾವೆ, ಒಮನ್ ಆಗಿರ್ಬೋದು, ಯಮನ್ ಆಗಿರ್ಬೋದು, ಸೌದಿ ಅರೇಬಿಯಾ, UAE ಈ ಅರಬ್ ಸಂಸ್ಥಾನಗಳಿದ್ದಾವೆ. ಸೊ ಈ ಅರಬ್ ಕಂಟ್ರೀಸ್ಗಳು 2ನೇ ಅತಿ ದೊಡ್ಡ ಭಾರತೀಯ ಮಾರುಕಟ್ಟೆಯಾಗಿದೆ. 3ನೇ ಸ್ಥಾನದಲ್ಲಿ ನೆದರ್ಲ್ಯಾಂಡ್ ದೇಶ, 4ನೇ ಸ್ಥಾನದಲ್ಲಿ UK, 5ನೇ ಸ್ಥಾನದಲ್ಲಿ ಇಟಲಿ. ಸೊ ಈ ಮೂಲಕ ಅಮೇರಿಕಾ, ಅರಬ್ ಕಂಟ್ರೀಸ್ಗಳು, ನೆದರ್ಲ್ಯಾಂಡ್, UK, ಇಟಲಿ ಭಾರತದ ಅಗ್ರ ಎಲೆಕ್ಟ್ರಾನಿಕ್ಸ್ ಸರಕುಗಳ ಖರೀದಿದಾರ ದೇಶಗಳು. ಓಕೆ, ಸೊ ನೆಕ್ಸ್ಟ್ 8ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಕೆಳಗಿನ ಯಾವ ದೇಶವು ಫಿಯೋಲ್ಜಿ 1 ಮತ್ತು 2 ಫಿಯೋಲ್ಜಿ 1 ಮತ್ತು 2 ವಿಮಾನ ವಿರೋಧಿ ಕ್ಷಿಪಣಿಯನ್ನು ಪರೀಕ್ಷಿಸಿದೆ? ಸರಿಯಾದಂಥ ಉತ್ತರ ಕೊರಿಯಾ. ಸೊ ಆಪ್ಷನ್ ನಂಬರ್ 1 ಸರಿಯಾಗಿದೆ. ನಾರ್ತ್ ಕೊರಿಯಾ ಟೆಸ್ಟ್ಸ್ ನ್ಯೂ ಸೂಪರ್ ಲಾರ್ಜ್ ವರೀಡ್ ಅಂತ ಕರಿತೀವಿ ನೋಡಿ, ವರೀಡ್. ಸೊ ಇದು ಮತ್ತು ಅದರ ಜೊತೆಗೆ ಆ್ಯಂಟಿಸಿಪ್ ಮಿಸೈಲ್ಗಳನ್ನು ಕೂಡ ಪರೀಕ್ಷೆ ಮಾಡಿರ್ತಕ್ಕಂಥದ್ದು. ಸೊ ಆ್ಯಂಟಿಸಿಪ್ ಮಿಸೈಲ್ ಮತ್ತು ಸೂಪರ್ ಲಾರ್ಜ್ ವರೀಡ್ಗಳನ್ನು ಕೂಡ ಸೊ ಇಲ್ಲಿ ಪರೀಕ್ಷೆ ಮಾಡಿದೆ. ಸೊ ಇಲ್ಲಿ ನಾರ್ತ್ ಕೊರಿಯಾ ದೇಶ, ಗಮನಿಸಿ. ಸೊ ಅದರ ಹೆಸರು ನಾವು ಫೆಲ್ಜಿ 1 ಮತ್ತು 2 ಅಂತ ಕರಿತೀವಿ. ಸೊ ಅಲ್ಲಿ ಮಾಡಿರ್ತಕ್ಕಂಥದ್ದನ್ನು ನೀವಿಲ್ಲಿ ಗಮನಿಸಬಹುದು. ಇದೊಂದು ವಿಮಾನ ವಿರೋಧಿ ಕ್ಷಿಪಣಿಯಾಗಿದೆ. ಓಕೆ, ಫಿಯೋಲ್ಜಿ ಎಂಬುದು. ಉತ್ತರ ಕೊರಿಯಾ ಈ ಪರಮಾಣು ಸಿಡಿತಲೆಯನ್ನು ಪರೀಕ್ಷೆ ಮಾಡಿದೆ. ಉತ್ತರ ಕೊರಿಯಾದಿಂದ ಹೊಸ ಆ್ಯಂಟಿ ಕ್ರಾಫ್ಟ್ ಕ್ಷಿಪಣಿಗಳು ಮತ್ತು ಕ್ರೂಸ್ ಕ್ಷಿಪಣಿ ಸಿಡಿತಲೆಗಳ ಪರೀಕ್ಷೆಯು ದಕ್ಷಿಣ ಕೊರಿಯಾ ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಜೊತೆಗಿನ ಉದ್ವಿಗ್ನತೆಯ ಮತ್ತಷ್ಟು ಹೆಚ್ಚಳ ಮಾಡಿದೆ ಇದಕ್ಕೆ ಸಂಬಂಧಪಟ್ಟಂತೆ. ಓಕೆ, ಸೊ ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಫ್ ಕೊರಿಯಾ ಅಥವಾ ಉತ್ತರ ಕೊರಿಯಾದ ಬಗ್ಗೆ ನೋಡೋದಾದರೆ
ಉತ್ತರ ಕೊರಿಯಾ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಕೊರಿಯಾದ ಪ್ರಜಾಸತ್ತಾತ್ಮಕ ಗಣರಾಜ್ಯವು ಏಷ್ಯಾದಲ್ಲಿ ಕೊರಿಯನ್ ಪರ್ಯಾಯ ದ್ವೀಪದ ಉತ್ತರ ಭಾಗವನ್ನು ಆಕ್ರಮಿಸಿಕೊಂಡಿದೆ. ರಾಜಧಾನಿ ಪ್ಯೂಂಗ್ಯಾಂಗ್, ಕರೆನ್ಸಿ ವಾನ್, ಸರ್ವೋಚ್ಚ ನಾಯಕ ಕಿಮ್ ಜಾಂಗ್ ಉನ್ ಅಂತ ಕರಿತೀವಿ. 9ನೇ ಕ್ವಶನ್ ನೋಡಿ. ಏಪ್ರಿಲ್ 2024ರಲ್ಲಿ ಇಂಡೋನೇಷ್ಯಾದಲ್ಲಿ ಯಾವ ಜ್ವಾಲಾಮುಖಿಯ ಸ್ಫೋಟದಿಂದ ಸಾವಿರಾರು ಜನರು ಸ್ಥಳಾಂತರಿಸಗೊಳಿಸಬೇಕಾಯಿತು? ಮೌಂಟ್ ರುವಾಂಗ್. ನೋಡಿ, ಮೌಂಟ್ ರುವಾಂಗ್ ಇತ್ತೀಚೆಗೆ ಸ್ಫೋಟಗೊಂಡಿದೆ. ಯಾವ ದೇಶದಲ್ಲಿ ಕಂಡುಬರುತ್ತದೆ ಜ್ವಾಲಾಮುಖಿ ಇದೊಂದು? ಓಕೆ, ಸೊ ಎಲ್ಲಿ ಕಂಡುಬರುತ್ತದೆ? ಇಂಡೋನೇಷ್ಯಾ. ಸಾವಿರಾರು ಜನರು ಸ್ಥಳಾಂತರಗೊಂಡಿದ್ದಾರೆ. ಮೌಂಟ್ ರುವಾಂಗ್ ಅಂತ ಕರಿತೀವಿ. ಸೊ ಎರಪ್ಟ್ ಆಗಿರತಕ್ಕಂಥದ್ದು ಗಮನಿಸಿ. ಸೊ ಇಲ್ಲಿ ಇಂಡೋನೇಷ್ಯಾದಲ್ಲಿ ಕಂಡು ಬಂದಿರತಕ್ಕಂಥ ಒಂದು ಪ್ರಮುಖ ಅರ್ತ್ ಕ್ವಿಕ್ ಆಗಿದೆ. ಅಂದರೆ ಇದೊಂದು ಸ್ಫೋಟಕ ಜ್ವಾಲಾಮುಖಿಯಾಗಿರತಕ್ಕಂಥದ್ದು. ಸೊ ಇಲ್ಲಿ ಇಂಡೋನೇಷ್ಯಾದಲ್ಲಿ ಜ್ವಾಲಾಮುಖಿಗೆ ಕಾರಣವೇನು? ಹಾಗಾದರೆ ಏನು ಕಾರಣಕ್ಕೆ ಅಲ್ಲಿ ಜ್ವಾಲಾಮುಖಿ ಆಗ್ತವೆ? ನೋಡಿ, ಇಲ್ಲಿ ಪೆಸಿಫಿಕ್ ರಿಂಗ್ ಆಫ್ ಫೈರ್ ಉದ್ದಕ್ಕೂ ಇರುವ ಇಂಡೋನೇಷ್ಯಾ ಪೆಸಿಫಿಕ್ ಮಹಾಸಾಗರದ ಸುತ್ತಲಿನ ಟೆಕ್ಟೋನಿಕ್ ದೋಷ ರೇಖೆಗಳ ಸರಣಿಯಲ್ಲಿದೆ. ಈ ಪ್ರದೇಶದಲ್ಲಿ 120ಕ್ಕೂ ಹೆಚ್ಚು ಸಕ್ರಿಯ ಜ್ವಾಲಾಮುಖಿಗಳಿವೆ. 2018ರಲ್ಲಿ ಇಂಡೋನೇಷ್ಯಾದ ಅನಾಕ್ ಕಕಟೋವಾ ಜ್ವಾಲಾಮುಖಿಯ ಸ್ಫೋಟವು ಸುಮಾತ್ರಾ ಮತ್ತು ಜಾವಾ ಕರಾವಳಿಯಲ್ಲಿ ಸುನಾಮಿಯನ್ನು ಉಂಟುಮಾಡಿತು. ನಂತರ ಪರ್ವತದ ಕೆಲವು ಭಾಗಗಳು ಸಮುದ್ರಕ್ಕೆ ಬಿದ್ದುವು. ಅಲ್ಲಿ ಪೆಸಿಫಿಕ್ ರಿಂಗ್ ಆಫ್ ಫೈರ್ ಬಗ್ಗೆ ನಾವು ನೋಡೋದಾದರೆ, ರಿಂಗ್ ಆಫ್ ಫೈರ್ ಇದನ್ನು ಪೆಸಿಫಿಕ್ ರಿಮ್ ಅಥವಾ ಸರ್ಕಮ್ ಪೆಸಿಫಿಕ್ ಬೆಲ್ಟ್ ಎಂದು ಕರೆಯುತ್ತಾರೆ. ಇದು ಪೆಸಿಫಿಕ್ ಮಹಾಸಾಗರದ ಉದ್ದಕ್ಕೂ ಇರುವ ಪ್ರದೇಶವಾಗಿದ್ದು, ಹೆಚ್ಚಿನ ಸಕ್ರಿಯ ಜ್ವಾಲಾಮುಖಿಗಳು ಮತ್ತು ಭೂಕಂಪಗಳು ಇಲ್ಲಿ ದಾಖಲಾಗಿವೆ. ಭೂಮಿಯ ಮುಕ್ಕಾಲು ಭಾಗದಷ್ಟು ಅಂದರೆ 75% ಜ್ವಾಲಾಮುಖಿಗಳು ರಿಂಗ್ ಆಫ್ ಫೈರ್ ಉದ್ದಕ್ಕೂ ಕಂಡುಬರುತ್ತವೆ. ಅಂದರೆ ಇಂಡೋನೇಷ್ಯಾ ಮತ್ತು ಅದರ ಸುತ್ತಮುತ್ತಲಿನ ದೇಶಗಳಲ್ಲಿ ಕಂಡುಬರತಕ್ಕಂಥದ್ದನ್ನು ಗಮನಿಸಬೇಕು. ನೆಕ್ಸ್ಟ್ ನಾವು 10ನೇ ಕ್ವಶನ್ ನೋಡೋಣ. 20ನೇ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ 2024ರಲ್ಲಿ ಭಾರತವು ಎಷ್ಟು ಪದಕಗಳನ್ನು ಗೆದ್ದುಕೊಂಡಿದೆ? ಸೊ 9 ಪದಕಗಳನ್ನು ಗೆದ್ದು ತನ್ನ ಒಂದು ತಂಡ ಏನು ಹೋಗಿತ್ತು, 30 ಜನರ ತಂಡ ಹೋಗಿತ್ತು ಅಂತ ನಾನು ವಿಡಿಯೋ ಮಾಡಿದ್ದೆ, ಆಲ್ರೆಡಿ ಹೇಳಿದ್ದೀನಿ ಇದ್ರ ಬಗ್ಗೆ. ಸೊ ಇದರಲ್ಲಿ 9 ಪದಕಗಳನ್ನು ಗೆದ್ದು ತನ್ನ ಆಟವನ್ನು ಅಂತ್ಯ ಮಾಡಿದೆ. ಸೊ 20ನೇ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತ 9 ಪದಕಗಳನ್ನು ಗೆದ್ದಿದೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಥರದ್ದು. ಸೊ ಈ ತರಹದ ಹೆಚ್ಚಿನ ಕ್ವಶನ್ಗಳನ್ನು ಈಗ ಕೇಳ್ತಾ ಇದ್ದಾರೆ. ಗಮನಿಸಿ, ಇಲ್ಲಿ 9 ಮೆಡಲ್ಸ್ ಭಾರತ ಇಲ್ಲಿ ಗೆದ್ದುಕೊಂಡಿದೆ. ಇದರಲ್ಲಿ ಒಲಿಂಪಿಕ್ಕಿಗೆ ಆಯ್ಕೆಯಾಗಿರ್ತಕ್ಕಂಥವರು ಕೂಡ ಗಮನಿಸಬಹುದು. ಇದರಲ್ಲಿ ನೋಡಿ, ಟೋಟಲ್ ಆಗಿ 4 ಬೆಳ್ಳಿ 5 ಕಂಚಿನ ಪದಕಗಳನ್ನು ಗೆದ್ದುಕೊಂಡಿದೆ. 30 ಭಾರತೀಯ ಪುರುಷ ಮತ್ತು ಮಹಿಳಾ ಕುಸ್ತಿಪಟುಗಳು ಭಾಗವಹಿಸಿದ್ರು. ಇನ್ನು 20ನೇ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ ಎಲ್ಲಿ ನಡೆದಿತ್ತು ಅಂತ ಕೇಳಿದರೆ, ಕಿರ್ಗಿಸ್ತಾನದ ರಾಜಧಾನಿಯಾಗಿರ್ತಕ್ಕಂಥ ಬಿಸ್ಕೇಕ್ನಲ್ಲಿ ಏಪ್ರಿಲ್ 11ರಿಂದ 16ರವರೆಗೆ ನಡೆದಿತ್ತು. ಓಕೆ, ಸೊ ಇಲ್ಲಿ ಮುಖ್ಯವಾಗಿ ಭಾರತದ ಅಗ್ರಗಣ್ಯ ಕುಸ್ತಿಪಟ್ಟು ಅಂತಿಮ್ ಪೊಂಗಲ್ ಏನಿದ್ದಾರೆ 2024ರ ಪ್ಯಾರಿಸ್ ಒಲಿಂಪಿಕ್ಕಿಗೆ ಆಯ್ಕೆಯಾಗಿದ್ದಾರೆ. ಸೊ 2023ರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ 53 kg ವಿಭಾಗದಲ್ಲಿ ಕಂಚಿನ ಪದಕ ವಿಜೇತ ಸಾಧನೆಗಾಗಿ ಅಂತಿಮ್ ಪೊಂಗಲ್ ಪ್ಯಾರಿಸ್ ಒಲಿಂಪಿಕ್ಸಿಗೆ ಅರ್ಹತೆಯನ್ನು ಪಡೆದುಕೊಂಡಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ನಾವು 11ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಸ್ಕೈ ಟ್ರಾಕ್ಸ್ ಪ್ರಶಸ್ತಿಗಳಿಂದ ಯಾವ ವಿಮಾನ ನಿಲ್ದಾಣವನ್ನು ವಿಶ್ವದ ಅತ್ಯುತ್ತಮ ವಿಮಾನ ನಿಲ್ದಾಣ ಎಂದು ಪರಿಗಣಿಸಲಾಗಿದೆ? ನೋಡಿ, ವರ್ಲ್ಡ್ ಬೆಸ್ಟ್ ಏರ್ಪೋರ್ಟ್ ಬೈ ಸ್ಕೈ ಟ್ರಾಕ್ಸ್ ಅಂತ ಕರಿತೀವಿ. ಸ್ಕೈ ಟ್ರಾಕ್ಸ್ ಇತ್ತೀಚೆಗೆ ತನ್ನ ಪ್ರಶಸ್ತಿಗಳನ್ನು ಘೋಷಣೆ ಮಾಡಿದೆ. ಇದರಲ್ಲಿ ನೋಡಿ, ಸೊ ಸರಿಯಾಗಿರತಕ್ಕಂಥ ಉತ್ತರ ಅಹಮದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನಿದೆ, ಸೊ ಇದು ನಂಬರ್ 1 ಅಂದರೆ ಬೆಸ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಸೊ ಈ ಒಂದು ಮಾಹಿತಿ ಕೂಡ ಗಮನಿಸಬಹುದು. ಸ್ಕೈ ಟ್ರಾಕ್ಸ್ ಇತ್ತೀಚೆಗೆ ನೀಡಿದ ತನ್ನ ಪ್ರಶಸ್ತಿಗಳಲ್ಲಿ ಕತಾರ್ನ ದೋಹಾದಲ್ಲಿ ಕಂಡುಬರತಕ್ಕಂಥ ಅಹಮದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ವಿಶ್ವದ ಅತ್ಯುತ್ತಮ ವಿಮಾನ ನಿಲ್ದಾಣ ಎಂದು ಘೋಷಣೆ ಮಾಡಿದೆ. ನೆಕ್ಸ್ಟ್ 12ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿ ಉಲ್ಲೇಖಿಸಲಾದ ಕ್ರಿಸ್ಟಲ್ ಮೇಜ್ 2 ಎಂದರೇನು? ನೋಡಿ, ಕ್ರಿಸ್ಟಲ್ ಮೇಜ್ 2, ಸೊ ಇದೊಂದು ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದೆ. ಕ್ರಿಸ್ಟಲ್ ಮೇಜ್ 2 ಎಂಬುದು
ಒಂದು ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದೆ. ಸೊ ಯಾಕೆ ಸುದ್ದಿಯಲ್ಲಿದೆ? ಭಾರತೀಯ ವಾಯುಪಡೆ ಇತ್ತೀಚೆಗೆ ಕ್ರಿಸ್ಟಲ್ ಮೇಜ್ 2 ಕ್ಷಿಪಣಿಯನ್ನು ಯಶಸ್ವಿಯಾಗಿ ಪರೀಕ್ಷಾರ್ಥ ಉಡಾವಣೆ ನಡೆಸಿತು. ಇದನ್ನು ರಾಕ್ಸ್ ಎಂದು ಕರೆಯುತ್ತಾರೆ. ಇಸ್ರೇಲ್ನಿಂದ ಹುಟ್ಟಿಕೊಂಡಿದೆ ಇದು. ಈ ವಾಯು ಉಡಾವಣಾ ಮಧ್ಯಮ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ದೀರ್ಘ ಶ್ರೇಣಿಯ ರಾಡಾರ್ಗಳು ಮತ್ತು ವಾಯು ರಕ್ಷಣಾ ವ್ಯವಸ್ಥೆಗಳಂತಹ ಹೆಚ್ಚಿನ ಮೌಲ್ಯದ ಸ್ಥಿರ ಮತ್ತು ಸ್ಥಳಾಂತರಿಸಬಹುದಾದ ಸ್ವತ್ತುಗಳನ್ನು ಗುರಿಯಾಗಿಸಲು ವಿನ್ಯಾಸಗೊಳಿಸಲಾಗಿದೆ. ಸೊ ಇದು ಏಪ್ರಿಲ್ 26ನೇ ತಾರೀಕಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.